ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಕಂದಾಸ್ ವ್ಲಾಗ್. ನಾನು ನಿಮ್ಮ ವಾಣಿ. ಇದು ನನ್ನ ಮತ್ತೊಂದು ಮಿನಿ ವ್ಲಾಗ್. ನಾನು ಮತ್ತು ಅನಿಕೇತ್ ಸೋಮವಾರ ಅಂದರೆ 21ನೇ ತಾರೀಕು ರಾತ್ರಿ ಉದ್ಯಾನ ಎಕ್ಸ್ಪ್ರೆಸ್ ಗಾಡಿಗೆ ಕೂತು ತವ್ರ ಮನೆಗೆ ರಾಯಚೂರಿಗೆ ಬಂದಿದ್ದೀವಿ. ನನ್ನ ತಮ್ಮನ ಹೆಂಡತಿ 22ನೇ ತಾರೀಕು ಅಂದರೆ ನಾವು ಬೆಳಗ್ಗೆ ಯಾವಾಗ ಬಂದವು ಅಂದರೆ 22ನೇ ತಾರೀಕು ಮಂಗಳವಾರ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗೋಕ್ಕೆ ಕೇಳಿದರು. ಅವಳು ಡೆಲಿವರಿ ಟೈಮ್ ಬಂದಿತ್ತು. ದಿನಗಳು ಪೂರ್ತಿಯಾಗಿ ತುಂಬಿದೆ, ಅಡ್ಮಿಟ್ ಆಗಿ ಅಂತ ಹೇಳಿದ್ರಂತೆ. ಅವಳು ಗುಲ್ಬರ್ಗದಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗೋಳಿದ್ಲು ಮಂಗಳವಾರ. ನನ್ನ ತಮ್ಮ ಮತ್ತು ನಮ್ಮ ಅಪ್ಪನಿಗೆ ನೋಡ್ಕೊಳ್ಳೋಕ್ಕೆ ವನಿತಾ ಮತ್ತು ವನಿತನ ಮಗಳು ಬಂದಿದ್ದರು. ನಾವು ತುಂಬ ಬ್ಯುಸಿ ಇರೋದ್ರಿಂದ ವಿಡಿಯೋ ಹಾಕೋಕ್ಕಾಗಿಲ್ಲ, ಅದನ್ನು ಹಾಗೆ ಇಟ್ಕೊಂಡಿದ್ವಿ. ಮತ್ತು 24ನೇ ತಾರೀಕು ನನ್ನ ಕೊನೆಯ ತಂಗಿ ಮಮತಾ ಆದೋನಿಂದ ಅವ್ರ ಮಕ್ಕಳ ಜೊತೆ ಬಂದಳು. ಹಾಗೆಯೇ ವಿದ್ಯಾ ಬಂದು ಬಳ್ಳಾರಿಯಿಂದ ಬಂದಿದ್ಲು. ಇಬ್ಬರು ಗುರುವಾರ ಬಂದಿದ್ದಾರೆ. ಹೆಣ್ಮಕ್ಳಿಗೆ ತವ್ರ ಮನೆಗೆ ಬರೋ ಖುಷಿನೇ ಬೇರೆ ಆಗುತ್ತೆ. ಅದು ಎಲ್ಲರೂ ಬಂದಾಗ ಇನ್ನೂ ಖುಷಿ ಆಗುತ್ತೆ, ಎಲ್ಲರೂ ಒಟ್ಟಿಗೆ ಅಕ್ಕ ತಂಗಿಯರು ಸೇರಿದಾಗ. ಮಂಗಳವಾರ ಮಧ್ಯರಾತ್ರಿ 12:35ಕ್ಕೆ ನಮ್ಮ ತಮ್ಮನಿಗೆ ಲಕ್ಷ್ಮಿ ಹುಟ್ಟಿದಾಳೆ, ಅಂದರೆ ಹೆಣ್ಮಗು ಜನನ ಆಗಿದೆ. ನಮಗೆಲ್ಲ ತುಂಬಾ ಖುಷಿ ಆಯಿತು ಹೆಣ್ಮಗು ಆಗಿರೋದಕ್ಕೆ. ನಾರ್ಮಲ್ ಡೆಲಿವರಿ. ಆಲ್ರೆಡಿ ಒಬ್ಬ ಮಗ ಇದ್ದಾನೆ, ನಿಮಗೆಲ್ಲ ಗೊತ್ತಿದೆ, ಜಯಂತ್ ಅಂತ. ಮತ್ತೊಂದು ಮಿನಿ ಬ್ಲಾಗ್ ಜೊತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.